ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಅವರ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಸಮರ್ಥ ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಕೂಡ ಅವರ ಜೊತೆಯಲ್ಲೇ ಪ್ರಚಾರವನ್ನು ಮಾಡಿದರು. ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇವತ್ತು ಬಿಸಿಲಲ್ಲಿ ಪ್ರಚಾರವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನಸ್ತೋಮವೇ ನೆರೆದಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಆಗಮನ ಈ ಒಂದು ಪ್ರಚಾರಕ್ಕೆ ಮೆರುಗನ್ನು ನೀಡಿತ್ತು. ಇನ್ನು ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಮರ್ಥ ಇನ್ನೂ ಮದುವೆ ಆಗಿಲ್ಲ, ಹಾಗಾಗಿ ಸಮಾಜ ಸೇವೆಗೆ ಮುಂದೆ ಬಂದಿದ್ದಾನೆ, ನಿಮ್ಮ ಮನೆ ಮಗ ಇವರನ್ನು ಗೆಲ್ಲಿಸಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ ಜನರ ಚಪ್ಪಾಳೆ ಮುಗಿಲು ಮುಟ್ಟಿತ್ತು. ಇನ್ನು ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಥಳೀಯ ದರ್ಗಾಕ್ಕೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ದರ್ಗಾಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆ ಭೇಟಿಯನ್ನು ನೀಡಿದರು. ಇನ್ನು ಹಲವು ಗೊಂದಲಗಳ ನಡುವೆಯೂ ಕಾಂಗ್ರೆಸ್ ಪ್ರಚಾರಕ್ಕೆ ಜನ ಬರ್ತಿದ್ದನ್ನು ನೋಡಿದರೆ ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ಒಂದು ಪ್ರಚಾರದಲ್ಲಿ ಜನರ ಅಬ್ಬರ, ಜನಸ್ತೋಮ, ಜನರ ಒಂದು ಪ್ರಚಾರದ ವೈಖರಿಯನ್ನು ನೋಡಿದರೆ ಸಮರ್ಥ ಶಾಮನೂರಿಗೆ ಗೆಲುವು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಇನ್ನು ಸಮರ್ಥ ಶಾಮನೂರವರಿಗೆ ಸಾಕಷ್ಟು ಜನ ಬೆಂಬಲ ಕೂಡ ಸಿಕ್ಕಿದ್ದು ಇದೇ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ. ಜನ ಸಿಎಂ ಸಿದ್ದರಾಮಯ್ಯ ಅವರು ಬಂದಾಗ ಓಡೋಡಿ ಹೋಗ್ತಾ ಇದ್ರು ಅವರಿಗೆ ನೋಡಲಿಕ್ಕೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಚಾರವನ್ನು ಸಮರ್ಪರವಾಗಿ ಮಾಡಿದ್ದಾರೆ. ಇನ್ನು ಕೇವಲ 5 ದಿನಗಳಲ್ಲಿ ಚುನಾವಣೆ ನಡೆಯಲಿದೆ. ಇನ್ನು ಈ ಒಂದು ಕೊನೆಯ ದಿನಗಳೇನಿದ್ದಾವೆ ಎಲ್ಲ ಮುಖಂಡರು ಆಗಮಿಸುತ್ತಿರುವುದು ಒಂದು ಪ್ರಚಾರಕ್ಕೆ, ಅಂದರೆ ಕಾಂಗ್ರೆಸ್ ಪ್ರಚಾರಕ್ಕೆ ಮೆರುಗನ್ನು ನೀಡಿದೆ. ಸಾಕಷ್ಟು ಪ್ರಚಾರದಲ್ಲಿ ಸಿಎಂ ರವರು ಭಾಗಿಯಾಗಿದ್ದಾರೆ. ಇನ್ನು ಸಚಿವ ಜಮೀರ್ ಅಹಮದ್ ಕೂಡ ಈ ಪ್ರಚಾರಕ್ಕೆ ಬರುತ್ತಾರೆ ಎನ್ನಲಾಗ್ತಾ ಇದೆ. ಜನಗಳಿಗೆಲ್ಲ ಮನೆ ಜಾಗಗಳು ಮಾಡಿಕೊಟ್ಟಿದ್ದಾರೆ. ಮುಂಚೆ ನಾವು ನೀರು ತರಬೇಕಂದ್ರೆ ಹೈಸ್ಕೂಲ್ ಫೀಲ್ಡ್ ವಾಟರ್ ಟ್ಯಾಂಕಿಗೆ ಹೋಗಿ ಕೊಡ ತಗೊಂಡ್ ಬರ್ತಿದ್ವಿ. ಇವಾಗ 24 ಅವರ್ಸ್ ಮನೆ ಬಾಗ್ಲಿಗೆ ನೀರು ಬರುತ್ತೆ. ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಬಸ್ನ ನಮಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ದೂರ ಹೋದ್ರೂ ಬಸ್ ಫ್ರೀ ಇದೆ.